ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆರೆಮೀಯ ಪ್ರವಾದಿ 46ನೇ ಅಧ್ಯಾಯ 27ನೇ ವಾಕ್ಯ. ಆದರೆ ನೀನು ನನ್ನ ಸೇವಕನಾದ ಯಾಕೋಬನೇ, ನೀನು ಭಯಪಡಬೇಡ, ಇಸ್ರಾಯೇಲೇ ದಿಗ್ಭ್ರಮೆಗೊಳ್ಳಬೇಡ. ಏಕೆಂದರೆ ಇಗೋ, ನಾನು ನಿನ್ನನ್ನು ದೂರದಿಂದಲೂ ನಿನ್ನ ಸಂತಾನವನ್ನು ಅವರು ಸೆರೆಯಾಗಿ ಹೋದ ದೇಶಗಳಿಂದಲೂ ರಕ್ಷಿಸುವೆನು. ಯಾಕೋಬನು ತಿರುಗಿ ಬಂದು ವಿಶ್ರಾಂತಿಯಾಗಿಯೂ ಸುಖವಾಗಿಯೂ ಇರುವನು. ಅವನನ್ನು ಭಯಪಡಿಸುವುದಕ್ಕೆ ಯಾರೂ ಇರುವುದಿಲ್ಲ. ದೇವರಿಗೆ ಸ್ತೋತ್ರ. Prophet Jeremiah chapter 46 word 27. The people, and do not be afraid. People of Israel, do not be terrified. I will rescue you from that distant land, from the land where you are prisoners. You will come back home and live in peace. You will be secure and no one will make you ಅಫ್ರೈಡ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಆದರೆ ನನ್ನ ಸೇವಕನಾದ ಯಾಕೋಬನೇ, ನೀನು ಭಯಪಡಬೇಡ, ಇಸ್ರಾಯೇಲೇ ದಿಗ್ಭ್ರಮೆಗೊಳ್ಳಬೇಡ. ಏಕೆಂದರೆ ಅವ್ರು ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಿನ್ನ ದಿಗ್ಭ್ರಮೆಗೊಳ್ಳಬೇಡ, ನಿನ್ನ ಹೆದರಬೇಡ. ಯಾಕೆ ಅಂತಂದರೆ, ಈಗೋ ನಾನು ನಿನ್ನನ್ನು ದೂರದಿಂದಲೂ ನಿನ್ನ ಸಂತಾನವನ್ನು ಅವರು ಸರಿಯಾಗಿ ಹೋದ ಸ್ಥಳದಿಂದಲೂ ರಕ್ಷಿಸುವೆನು. ಯಾಕೋಬನು ತಿರುಗಿ ಬಂದು ವಿಶ್ರಾಂತಿಯೂ ಸುಖವಾಗಿ ಇರುವನು. ಅವನನ್ನು ಭಯಪಡಿಸುವವರು ಒಬ್ಬರು ಇರುವುದಿಲ್ಲ. ದೇವರಿಗೆ ಸ್ತೋತ್ರ. ಈ ವಾಗ್ದಾನ ನೆರವೇರಿವರೆಗೂ ಅಂದರೆ ಇಲ್ಲ, ಅವರು ಸಮಸ್ಯೆಗಳಲ್ಲೂ ಸಿಕ್ಕುಗಳಲ್ಲೂ ಕಷ್ಟಗಳಲ್ಲೂ ಅವರು ಸಾಗ್ತಾ ಇದ್ದಾರೆ. ವಾಗ್ದಾನದ ಜನಾಂಗ. ದೇವರಿಗೆ ಸ್ತೋತ್ರ. ಆದರೆ ವಾಕ್ಯ ಭಾಗ ನೋಡೋಣ. ಯೆಶಾಯ ಪ್ರವಾದಿನಲ್ಲಿ ದೇವರು ಏನು ಹೇಳ್ತಾರೆ ಅಂತ. ಯೆಶಾಯ ಪ್ರವಾದಿ 54ನೇ ಅಧ್ಯಾಯ 7ನೇ ವಾಕ್ಯ. ಪ್ರಾಫೆಟ್ ಐಶಾಯ ಚಾಪ್ಟರ್ 54 ವರ್ಡ್ 7. ಕ್ಷಣ ಮಾತ್ರಕ್ಕೆ ನಿನ್ನನ್ನು ನಾನು ಬಿಟ್ಟಿದ್ದೇನೆ, ಆದರೆ ಮಹಾಕೃಪೆಯೊಂದಿಗೆ ನಿನ್ನನ್ನು ನಾನು ಕೂಡಿಸುವೆನು. ರೌದ್ರವೇರಿದಾಗ ನನ್ನ ಮುಖವನ್ನು ನಿನಗೆ ಕ್ಷಣ ಮಾತ್ರವೇ ಮರೆಮಾಡಿಕೊಂಡನು, ಆದರೆ ನಿರಂತರವಾದ ದಯೆಯಿಂದ ನಿನ್ನ ಮೇಲೆ ಕರುಣೆಯನ್ನು ಇಟ್ಟಿದ್ದೇನೆ ಎಂದು ನಿನ್ನ ವಿಮೋಚಕನಾದ ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಹಾಗೆ 10ನೇ ವಾಕ್ಯ ನೋಡೋದಾದರೆ, ಪರ್ವತಗಳು ಸ್ಥಳವನ್ನು ಬಿಟ್ಟು ಹೋದರು, ಬೆಟ್ಟಗಳು ಕದಲಿ ಹೋದರು, ನನ್ನ ಕುಂದದ ಪ್ರೀತಿಯು ನಿನ್ನನ್ನು ಬಿಟ್ಟು ಹೋಗದು, ನನ್ನ ಸಮಾಧಾನದ ಒಡಂಬಡಿಕೆಯು ನಿನ್ನನ್ನು ಬಿಟ್ಟು ಕದಲದೆಂದು ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಇಸ್ರಾಯೇಲ್ ದೇಶವನ್ನು ತೆಗೆದುಕೊಳ್ಳೋದಾದರೆ, ವಾಗ್ದಾನವೆಲ್ಲ ಯಾರಿಗೆ ಕೊಡಲ್ಪಟ್ಟಿರ್ತಕ್ಕಂಥದ್ದು? ದೇವರ ಒಡಂಬಡಿಕೆ ವಾಗ್ದಾನ ಯಾರಿಗೆ ಕೊಡಲ್ಪಟ್ಟಿರ್ತಕ್ಕಂಥಂದರೆ ಅವರಿಗೆ ಕೊಡಲ್ಪಟ್ಟಿರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ನಾವು ಹೊಂದ್ಕೊಂಡಿರ್ತಕ್ಕಂಥ ರಕ್ಷಣೆ ಆಗಲಿ, ನಾವು ಅನುದಿನ ಹೊಂದ್ಕೋತಕ್ಕಂತಹ ವಾಗ್ದಾನದ ಆಶೀರ್ವಾದಗಳಾಗಲಿ, ಪ್ರೀತಿಯಾಗಲಿ, ಕೃಪೆಯಾಗಲಿ ನಮಗೆ ಕೊಡಲ್ಪಟ್ಟಿರ್ತಕ್ಕಂಥದ್ದೆಲ್ಲ ಅವರಿಗೆ ಕೊಡಲ್ಪಟ್ಟಿರ್ತಕ್ಕಂಥದ್ದು. ಅಬ್ರಹಾಮನ ಜೊತೆ ಮಾಡ್ಕೊಂಡಂಥ ಒಡಂಬಡಿಕೆ ಅವ್ರಿಗೋಸ್ಕರನೇ. ಆದರೆ ಹೊಂದ್ಕೊಂಡಿರ್ತಕ್ಕಂಥದ್ದು ಯಾರಂದರೆ ಕೃಪೆ, ರಕ್ಷಣೆ ನಮಗೆ. ಕಷ್ಟ ಹೋರಾಟಗಳು ಬಹಳ ಪ್ರಮುಖ. ಎಲ್ಲವೂ ಮೊದಲು ರಕ್ಷಣೆ ಅವ್ರಿಗೆ ಬರ್ತಕ್ಕಂಥದ್ದು, ಕಷ್ಟಗಳು ಹೋರಾಟಗಳು ಬರ್ತಕ್ಕಂಥದ್ದು ಅವ್ರಿಗೇನೆ, ಆದರೆ ಪ್ರೀತಿ ಕೂಡ ಅವ್ರಿಗೇನೆ. ಬಟ್ ವಿಧೇಯತ್ವಕ್ಕೆ ಆಶೀರ್ವಾದ ಯಾರಿಗೆ ಬಂದಿದೆ ಅಂದರೆ ನಮಗೆಲ್ಲ ಬಂದಿದೆ. ಬಟ್ ಸಣ್ಣ ಸಣ್ಣ ತಪ್ಪು ಸಹ ದೇವರು ಅವ್ರನ್ನ ದಂಡಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ನಮಗೂ ಅಷ್ಟೇ. ಆದರೆ ಅವ್ರು ಮಾತ್ರ ಒಡಂಬಡಿಕೆನ ನೆರವೇರಿಸದೆ ಬಿಟ್ಟುಕೊಡೋದೇ ಇಲ್ಲ. ದೇವರಿಗೆ ಸ್ತೋತ್ರ. ಅಬ್ರಹಾಮನ ಜೊತೆ ಒಡಂಬಡಿಕೆ ಮಾಡಿಕೊಂಡ್ರು, ನಿನ್ನ ಸಂತಾನಕ್ಕೆ ನಾನು ದೇಶವನ್ನು ಕೊಡ್ತೇನೆ, ಅಷ್ಟು ಮಾತ್ರ ಅಲ್ಲ, ನಿನ್ನ ಸಂತಾನವನ್ನು ನಾನು ಭೂಮಿ ಇರೋರಿಗೂ ಸಹ ನಾನು ಆಶೀರ್ವದಿಸ್ತೇನೆ, ಅವರ ಮೂಲಕವಾಗಿ ನನ್ನ ಭೂಮಿಯ ಎಲ್ಲ ಜನರನ್ನು ನಾನು ಆಶೀರ್ವದಿಸ್ತೇನೆ ಅಂತ ಹೇಳಿದ್ರು. ಆ ವಾಗ್ದಾನವನ್ನೇ ದೇವರು ನಿರಂತರವಾಗಿ ನಡೆಸುವವರಾಗಿದ್ದಾರೆ. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಕೋಪ ಕ್ಷಣ ಮಾತ್ರವೇ, ಕೋಪವೇರಿದಾಗ ನನ್ನ ಕ್ಷಣ ಮಾತ್ರವೇ ನನ್ನ ಮುಖವನ್ನು ನನಗೆ ಮರೆ ಮಾಡ್ತೀನಿ, ಅದರ ಶಾಶ್ವತವಾದ ಕೃಪೆಯಿಂದ ನಿನ್ನನ್ನು ನಾನು ನಡೆಸ್ತೇನೆ. ದೇವರಿಗೆ ಸ್ತೋತ್ರ. ಬಟ್ ಯೆರೆಮೀಯ ಪ್ರವಾದಿ ಪುಸ್ತಕದಲ್ಲಿ 27ನೇ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥ ವಾಕ್ಯ ಭಾಗ, ಅವರು ಶಾಶ್ವತವಾಗಿ ಸಮಾಧಾನವಾಗಿ ಜೀವಿಸ್ತಕ್ಕಂಥ ವಾಗ್ದಾನ ಇನ್ನೂ ನೆರವೇರಿಲ್ಲ. ಬಟ್ ದೇವ್ರು ಹೇಳ್ತಾರೆ, ನಾನು ಮಾಡ್ತೀನಿ ಅಂತ. ದೇವರಿಗೆ ಸ್ತೋತ್ರ. ಮಾಡ್ತೀನಿ ಅಂತ ಹೇಳ್ತದೆ, ಅವ್ರು ಬಿಡ್ತಾರ? ಎಂದಿಗೂ ಬಿಡಲ್ಲ, ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ವಾಗ್ದಾನಗಳೆಲ್ಲವೂ ಸಹ ಅದು ನೆರವೇರುವಂಥದ್ದಾಗಿದೆ. ಅವಿಧೇಯತ್ವಕ್ಕೆ ಕ್ಷಣ ಮಾತ್ರವೇ ದೇವರ ಕೋಪ ನಮ್ಮ ಮೇಲಿರುತ್ತೆ ಹೊರತು
ಅವ್ರ ವಾಗ್ದಾನದ ಆಶೀರ್ವಾದವೇ ನಮಗೆ ಶಾಶ್ವತವಾದದ್ದು, ಕೃಪೆ ಶಾಶ್ವತವಾದದ್ದು, ಅದು ನಿರಂತರವಾದದ್ದು, ಅದು ತೆಗೆದಾಕಲಾರ್ದದ್ದು. ಯಾಕೆಂದರೆ ಅದು ದೇವರ ವಾಗ್ದಾನ. ನಮ್ಮ ಅವಿಧೇಯತ್ವದ ನಿಮಿತ್ತವಾಗಿ ನಮಗೆ ಕ್ಷಣ ಮಾತ್ರದಲ್ಲಿ ಕೋಪ, ದೇವರ ಕೈ ಬಿಡಲ್ಪಡುವಿಕೆ ಇರ್ಬೋದು ಅಷ್ಟೇ. ಆದರೆ ವಾಗ್ದಾನ, ಆಶೀರ್ವಾದ, ಕೃಪೆ ಮಾತ್ರ ಶಾಶ್ವತವಾದದ್ದು. ಅದನ್ನು ದೇವರು ನಮ್ಮ ಜೀವಿತಗಳಲ್ಲಿ ನೆರವೇರಿಸುವವರೇ ಆಗಿರ್ತಾರೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯಸಪ್ಪ. ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕ್ಷಣ ಮಾತ್ರವೇ ನಾನು ನಿಮ್ಮನ್ನು ಕೈ ಬಿಡ್ತೇನೆ, ಅದರ ಶಾಶ್ವತವಾದ ಕೃಪೆಯಿಂದ ನಾನು ನಿಮ್ಮನ್ನು ಸೇರಿಸ್ಕೋತೇನೆ. ನನ್ನ ಕೋಪ ಬಂದಾಗ ಕ್ಷಣ ಮಾತ್ರ ನನ್ನ ಮುಖವನ್ನು ನಿಮಗೆ ಮರೆ ಮಾಡ್ತೀನಿ ಅಂತ ಹೇಳಿದ್ದೀರಾ ಸ್ವಾಮಿ. ನಿಮ್ಮ ಮುಖವನ್ನು ಯಾವತ್ತೂ ನಮಗೆ ಮರೆ ಮಾಡಿಬಿಡಿ. ಆಮೇನ್. ನೀವು ಪ್ರೀತಿ ಸ್ವರೂಪನಾದ ದೇವರಾಗಿದ್ದೀರಾ, ಕೃಪೆ ಉಳ್ಳ ದೇವರಾಗಿದ್ದೀರಾ, ಶಾಶ್ವತವಾದ ಕೃಪೆಯಿಂದ ನಮ್ಮನ್ನು ಪ್ರೀತಿಸಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಾವು ಅಪನಂಬಿಕಸ್ಥರಾದರೂ ಸಹ ನೀವು ನಂಬಿಕಸ್ಥರಾಗಿದ್ದೀರಾ. ಹಾಗಾಗಿ ಸ್ವಾಮಿ, ನೀನು ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿ, ಕರುಣಿಸಿ, ದಯ ತೋರಿ, ನಿನ್ನ ಸಮಾಧಾನದ ಒಡಂಬಡಿಕೆಯಿಂದ ನಮ್ಮನ್ನು ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಮಗೆ ರಕ್ಷಣಾ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಒಂದು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.